ಆಕೃತಿಗಳು ಮತ್ತು ಸಂಖ್ಯೆಗಳ ಸಂಬಂಧಪಟ್ಟಂತೆ ಯಾವ ತರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಹಾಗೆ ವಿವಿಧ ರೀತಿಯ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಓಕೆ ಓಕೆ ಈ ಪ್ರಶ್ನೆಯಲ್ಲಿ ಏನ್ ಮಾಡ್ಬೇಕು ನಾವ, ಈ ಆಕೃತಿ ಕೊಟ್ಟಾರ, ಈ ಆಕೃತಿ ಒಳಗ ಸಂಖ್ಯೆಗಳು ನೋಡ್ಬೇಕು. ಸೊ ಈ ಆಕೃತಿ ನೆಕ್ಸ್ಟ್ ಈ ಆಕೃತಿಯನ್ನು ನೋಡಿ ಆ ಸಂಖ್ಯೆಗಳಿಗೆ ಯಾವ ತರ ಸಂಬಂಧ ಅದ ಅನ್ನೋದನ್ನ ನೋಡ್ಬೇಕು. ಓಕೆ ಇಲ್ಲಿ ನೋಡಿದ ತಕ್ಷಣ ನಾವು ಇಲ್ಲಿ ವರ್ಗ ಸಂಖ್ಯೆ ಅದ. ಸೊ ಇಲ್ಲಿ ವರ್ಗ ಸಂಖ್ಯೆ ಇದೆ, ಎಷ್ಟರ ವರ್ಗ ಸಂಖ್ಯೆ ಐತಿ, 5 ವರ್ಗ ಸಂಖ್ಯೆ ಐತಿ. ಸೊ ಈ ಎರಡು ಸಂಖ್ಯೆಯನ್ನ ಏನ್ ಮಾಡಿದ್ರ ನಮ್ಗೆ 5 ಬರುತ್ತ, ಇಲ್ಲ 5 ಸ್ಕ್ವೇರ್ ಬರುತ್ತ ಅನ್ನೋದನ್ನ ನೋಡ್ಬೇಕು. ಓಕೆ ಇಲ್ಲಿ 30 ಅದ. ಓಕೆ ಇಲ್ಲಿ 6 ಅದ. ಓಕೆ 30 ಬಾಗ್ಲೆ 6 ಮಾಡಿದ್ರೆ ಎಷ್ಟು ಬರುತ್ತೆ, 6 ಒಂದ್ಲೆ 6, 6 ಐದ್ಲೆ 30. ಸೊ 5ರ ವರ್ಗ ಎಷ್ಟು, 5ರ ವರ್ಗ 25. ಸೊ ಇಲ್ಲಿ 25 ಬಂದದ. ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ 56 ಅದ, ಇಲ್ಲಿ 7 ಅದ. ಸೊ ಇಲ್ಲಿ ಏನ್ ಮಾಡಿದ್ವಿ, 30ನ್ನ 6ರಿಂದ ಭಾಗಾಕಾರ ಮಾಡಿದ್ವಿ. ಸೊ ನಾವು ಇಲ್ಲಿನೂ ಏನ್ ಮಾಡ್ಬೇಕು, 56ಕ್ಕೆ 7ರಿಂದ ಭಾಗಾಕಾರ ಮಾಡ್ಬೇಕು. ಸೊ 56 ಬಾಗ್ಲಿ 7 ಮಾಡಿದಾಗ 7 ಒಂದ್ಲೆ 7, 7 ಎಂಟ್ಲೆ 56. ಸೊ 8 ಬಂದದ. ಸೊ 8 ಸ್ಕ್ವೇರ್ ಎಷ್ಟಾಗತ್ತ, 8 ಸ್ಕ್ವೇರ್ 64 ಆಗತ್ತ. ಸೊ ಇಲ್ಲಿ 64 ಬಂದದ. ಇದೇ ಲಾಜಿಕ್ ನ ಇಲ್ಲಿನೂ ಅಪ್ಲೈ ಮಾಡ್ಬೇಕು. ಸೊ ಏನ್ ಮಾಡ್ಬೇಕು, ಇದು ಡಿವೈಡೆಡ್ ಬೈ ಈ ಸಂಖ್ಯೆ ಇಸ್ ಈಕ್ವಲ್ ಟು ಒಂದ್ ಸಂಖ್ಯೆ ಬರುತ್ತೆ ಅದ್ರ ಸ್ಕ್ವೇರ್. ಓಕೆ ಹಾಗಿದ್ರೆ ಇಲ್ಲಿ ಏನ್ ಅರ್ಥ ಆಗತ್ತೆ ನಮ್ಗ, ಇಲ್ಲಿ 64 ಇಲ್ಲಿ ಏನ್ ಬರುತ್ತೆ, ಇದು 64ರ ವರ್ಗಮೂಲ ಬರುತ್ತೆ ನಮ್ಗ. ಇಲ್ಲಿ ನೋಡ್ರಿ ಇದು 56 ಅದ. ಓಕೆ 56 ಬೈ 7 ಮಾಡಿದ ತಕ್ಷಣ 64ರ ವರ್ಗಮೂಲ ಬರ್ಬೇಕು. ಹೌದು ಕರೆಕ್ಟ್ ಐತಿ. ಸೊ ಅದೇ ಲಾಜಿಕ್ ನ ಇಲ್ಲೂ ಅಪ್ಲೈ ಮಾಡ್ಬೇಕು. ಸೊ ಕ್ವಶನ್ ಮಾರ್ಕ್ ಡಿವೈಡೆಡ್ ಬೈ 3 ಮಾಡಿದಾಗ 36 ವರ್ಗಮೂಲ ಬರ್ಬೇಕು ನಮ್ಗೆ. ಹೌದು ಅದನ್ನೇ ಇಲ್ಲಿ ತಗೊಂಡ್ ಸಾಲ್ವ್ ಮಾಡ್ತೀನಿ ನೋಡಿ. ಓಕೆ ಕ್ವಶನ್ ಮಾರ್ಕ್ ಡಿವೈಡೆಡ್ ಬೈ 3 ಐತಿ. 36ರ ವರ್ಗಮೂಲ ಎಷ್ಟು, 36ರ ವರ್ಗಮೂಲ 6. ಓಕೆ ದಟ್ ಇಂಪ್ಲೈಸ್ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 3 ಈ ಸೈಡ್ ಭಾಗಾಕಾರದ ಈ ಸೈಡ್ ಹೋದ್ರೆ ಏನಾಗತ್ತ, ಗುಣಾಕಾರ ಆಗತ್ತ. 6 ಬೈ 3 ಇದ್ದಿದ್ದ ಇಂಟು 3 ಆಗತ್ತ. 6 ಇಂಟು 3 ಈಕ್ವಲ್ ಟು 18 ಬರುತ್ತೆ. 6 ಮೂರ್ಲೆ 18. ಸೊ ಆಪ್ಷನ್ ಬಿ 18 ಸರಿಯಾದ ಉತ್ತರ. ಅರ್ಥ ಆಯ್ತು. ನೆಕ್ಸ್ಟ್ ಕ್ವಶನ್ ಈಸ್, ಓಕೆ ಈ ಪ್ರಶ್ನೆ ಒಳಗ ಇದನ್ನ ನಾವು ಈ ತರ ಅನಲೈಸ್ ಮಾಡಕ್ ಹೋದ್ರೆ ಸ್ವಲ್ಪ ಟಫ್ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ನಮ್ಗೆ ಏನ್ ಬರುತ್ತೆ ಅನ್ನೋದನ್ನ ಸಿಗಲ್ಲ. ಓಕೆ ಅವಾಗ ನಾವು ಏನ್ ಮಾಡ್ಬೇಕು, ಇಲ್ಲಿ ನೋಡಿ. ಸೊ ಇಲ್ಲಿ 9 ಅದ. ನೆಕ್ಸ್ಟ್ ಅದ್ರ ಅಪೋಸಿಟ್ ಸಂಖ್ಯೆ ಎಷ್ಟದ, 83 ಅದ. ಹೌದು ಇದನ್ನ ನೋಡಿದಾಗ ಏನಾಗತ್ತ, 9ರ ಸ್ಕ್ವೇರ್ ಎಷ್ಟು, 9ರ ಸ್ಕ್ವೇರ್ 81. ಬಟ್ ಇಲ್ಲಿ 83 ಅದ, ಎಷ್ಟು ಪ್ಲಸ್ 2 ಆಗಿದೆ, ಸಾರಿ ಎಷ್ಟು ಆಡ್ ಆಗಿದೆ, 2 ಆಡ್ ಆಗಿದೆ. ಸೊ 83 ಬಂದದ. ಓಕೆ ಅದೇ ರೀತಿ ಇಲ್ಲಿ 7 ಅದ, ಬಟ್ ಇಲ್ಲಿ ಎಷ್ಟದ, 51 ಅದ. ಸೊ 7 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ, 7 ಸ್ಕ್ವೇರ್ ಮಾಡಿದ್ರೆ 49 ಬರುತ್ತಾ, ಬಟ್ ಅಲ್ಲಿ 51 ಅದ. ಸೊ ಇಲ್ಲಿ ಪ್ಲಸ್ 2 ಆಗಿದೆ, ಅದಕ್ಕೆ 51 ಬಂದದ. ಓಕೆ ಅಗೇನ್ ಇಲ್ಲಿ 5 ಅದ, ಇಲ್ಲಿ ಎಷ್ಟದ, ಇಲ್ಲಿ 27 ಅದ. ಸೊ 5 ಸ್ಕ್ವೇರ್ ಪ್ಲಸ್ 2 ಮಾಡ್ಬೇಕೀಗ. 5 ಸ್ಕ್ವೇರ್ ಪ್ಲಸ್ 2 ಮಾಡಿದಾಗ ಎಷ್ಟು ಬರುತ್ತೆ, 25 ಪ್ಲಸ್ 2 ಈಕ್ವಲ್ ಟು 27 ಬಂದದ. ಹೌದು ಅದೇ ರೀತಿ ಸೇಮ್ ಲಾಜಿಕ್ ಅನ್ನ ನಾವು ಅಪ್ಲೈ ಮಾಡ್ಬೇಕು. ಇಲ್ಲಿ 11 ಅದ, 11 ಸ್ಕ್ವೇರ್ ಪ್ಲಸ್ 2 ಮಾಡಿದಾಗ ಈ ಸಂಖ್ಯೆ ಬರುತ್ತೆ. ಹೌದು ಕ್ವಶನ್ ಮಾರ್ಕ್ ಇರುವ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ನಾವು ಕಂಡು ಹಿಡಿಬಹುದು. ಹೌದು 11 ಸ್ಕ್ವೇರ್ ಅಂದ್ರೆ ಎಷ್ಟು, 11 ಸ್ಕ್ವೇರ್ ಅಂದ್ರೆ 121 ಪ್ಲಸ್ 2 ಮಾಡಿದಾಗ ಎಷ್ಟು ಬರುತ್ತೆ, 121 ಪ್ಲಸ್ 2 123. ಆಪ್ಷನ್ ಫಸ್ಟ್ ಆಪ್ಷನ್ 123 ಸರಿಯಾದ ಉತ್ತರ. ಓಕೆ ಇಲ್ಲಿ ನೋಡಿ, ಈ ತರ ನಾವು ಅನಲೈಸ್ ಮಾಡ್ತಾ ಹೋದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಬರೋದಿಲ್ಲ. ಯಾಕಂದ್ರೆ 1 ಅದ, 24 ಅದ. ನೆಕ್ಸ್ಟ್ ಇಲ್ಲಿ 2 ಅದ, 2ರಿಂದ 1, 4ರಿಂದ 2, ಒಮ್ಮೆ ಕಡಿಮೆ ಒಮ್ಮೆ ಜಾಸ್ತಿ ಈ ತರ ಆಗ್ತಾ ಇದೆ. ಹೌದು ಸೊ ಬಟ್ ಇಲ್ಲಿ ಅಪೋಸಿಟ್ ಆದ್ರೂ ಕರೆಕ್ಟ್ ಅದ ಅಂತ ನೋಡ್ಬೇಕು. ಓಕೆ ಇಲ್ಲಿ ಈ ಪ್ರಶ್ನೆ ಒಳಗ ಕ್ವಶನ್ ಮಾರ್ಕ್ ಇದ್ದ ಜಾಗದಲ್ಲಿ ಯಾವ ನಂಬರ್ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಒಂದ್ ಲಾಜಿಕ್ ಯೂಸ್ ಮಾಡ್ಯಾರ ಇಲ್ಲಿ. ಓಕೆ ಯಾವ ತರ ಯೂಸ್ ಮಾಡ್ಯಾರ ಅಂದ್ರೆ, ಇಲ್ಲಿ 2 ಅದ. ಓಕೆ ಅದ್ರ ಅಪೋಸಿಟ್ ಎಷ್ಟದ, 2ರ ಅಪೋಸಿಟ್ 5 ಅದ. ಬಟ್ 2ಕ್ಕ 3 ಕೂಡಿಸಿದ್ರು 5 ಬರುತ್ತೆ. ಬಟ್ ಸೇಮ್ ಲಾಜಿಕ್ ಇನ್ನೊಂದ್ ಕಡೆ ಬೇರೆ ಕಡೆ ಅಪ್ಲೈ ಆಗೋದಿಲ್ಲ. ಅಂದ್ರ ಸೇಮ್ ಲಾಜಿಕ್ ವರ್ಕ್ ಮಾಡಿದ್ರೆ, ನಾವು ಯೂಸ್ ಮಾಡಿದ್ರೆ ಇನ್ನೊಂದ್ ಕಡೆ ಕರೆಕ್ಟ್ ಅಪೋಸಿಟ್ ನಂಬರ್ಸ್ ಬರೋದಿಲ್ಲ. ಸೊ 2ರ ಕ್ಯೂಬ್ ಮೈನಸ್ 3 ಮಾಡಿದಾಗ ಎಷ್ಟು ಬರುತ್ತೆ, 2 ಕ್ಯೂಬ್ ಈಸ್ 8 ಮೈನಸ್ 3 ಈಕ್ವಲ್ ಟು 5. ಅಂದ್ರೆ ಇಲ್ಲಿ ಅಪೋಸಿಟ್ ನಂಬರ್ ಬರುತ್ತೆ. ಈಗ 3 ಕ್ಯೂಬ್ ನೋಡಿ, 3ರ ಕ್ಯೂಬ್ ಎಷ್ಟು,
27 ಮೈನಸ್ 3 ಮಾಡಿದ್ರೆ ಎಷ್ಟು ಬರುತ್ತೆ? 27 ಮೈನಸ್ 3 ಮಾಡಿದ್ರೆ 24 ಬರುತ್ತೆ, ಅಂದ್ರೆ ಅಪೋಸಿಟ್ ಸಂಖ್ಯೆ ಬರುತ್ತೆ, ಹೌದು. ಅದೇ ರೀತಿ 1 ಕ್ಯೂಬ್ ಮೈನಸ್ 3 ಮಾಡಿದಾಗ ಎಷ್ಟು ಬರುತ್ತೆ? 1 ಕ್ಯೂಬ್ 1 ಮೈನಸ್ 3 ಮಾಡಿದಾಗ -2 ಬರುತ್ತೆ. ಸೊ ಇಲ್ಲಿ ಅಪೋಸಿಟ್ ನಂಬರ್ ಬಂದದ. ಓಕೆ, ಸೊ ಅದೇ ರೀತಿ ಇಲ್ಲಿ 4ರ ಅಪೋಸಿಟ್ ಯಾವ್ದು ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವ ಈಗ ಏನ್ ಮಾಡ್ಬೇಕು? ಅದಕ್ಕೂ ಸೇಮ್ ಲಾಜಿಕ್ ಅನ್ನ ಅಪ್ಲೈ ಮಾಡ್ಬೇಕು. ಸೊ ಸೇಮ್ ಲಾಜಿಕ್ ಅನ್ನ ಅಪ್ಲೈ ಮಾಡಿದ್ರೆ ಏನಾಗತ್ತ? 4ರ ಕ್ಯೂಬ್ ಮೈನಸ್ 3 ಮಾಡ್ಬೇಕು. ಸೊ 4ರ ಕ್ಯೂಬ್ ಎಷ್ಟು? 4ರ ಕ್ಯೂಬ್ 64 ಮೈನಸ್ 3 ಮಾಡಿದ್ರೆ ಎಷ್ಟು ಬರುತ್ತ? 64 ಮೈನಸ್ 3 61 ಬರುತ್ತೆ. ಸೊ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಬರ್ಬೇಕಾದ ಸಂಖ್ಯೆ ಯಾವ್ದು? 61. ಸೊ ಆಪ್ಷನ್ ಸಿ 61 ಸರಿಯಾದ ಉತ್ತರ. ಓಕೆ, ಸೊ ಈ ವೃತ್ತಗಳಲ್ಲಿರುವ ಸಂಖ್ಯೆಗಳನ್ನ ನಾವು ಅನಲೈಸ್ ಮಾಡ್ಬೇಕಂದ್ರೆ ಯಾವ ತರ ರಿಲೇಶನ್ ಕೊಟ್ಟಾರ ಅನ್ನೋದನ್ನ, ಹೌದು. ಸೊ ಈ ಪ್ರಶ್ನೆಯಲ್ಲಿ ಕ್ವಶನ್ ಮಾರ್ಕ್ ಇದ್ದ ಜಾಗದಲ್ಲಿ ಇರೋ ನಂಬರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಯಾವ ತರ ಲಾಜಿಕ್ ಅದ ಅಪ್ಲೈ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ 16 ಅದ, ಬಟ್ ಇಲ್ಲಿ 15 10 25 30 ಅದ. ಓಕೆ, ಇವು ನಾಲ್ಕು ಹೊರಗಡೆ ಏನ್ ಸಂಖ್ಯೆಗಳು ಅದಲ್ಲ ಇವ್ನ ಕೂಡೋಣ. ಓಕೆ, ಒಮ್ಮೆ. ಸೊ 10 ಪ್ಲಸ್ 15 ಪ್ಲಸ್ 30 ಪ್ಲಸ್ 25 ಅದ. ಓಕೆ, ಅಂದ್ರೆ ಇವೇ 10 15 10 30 25 ಇವು ನಾಲ್ಕು ಸಂಖ್ಯೆಗಳನ್ನ ಕೂಡಿ ಎಷ್ಟು ಬರುತ್ತೆ ನೋಡಿ? 10 ಪ್ಲಸ್ 15 25 25 ಪ್ಲಸ್ 30 55 55 ಪ್ಲಸ್ 25 80 ಬರುತ್ತೆ. ಬಟ್ ಇಲ್ಲಿ ಏನದ? 16 ಅದ. ಈ 16 ಬರ್ಬೇಕಾದ್ರೆ ಎಷ್ಟ್ಲಿ ಡಿವೈಡ್ ಮಾಡ್ಬೇಕು? 5ಲಿ ಡಿವೈಡ್ ಮಾಡ್ಬೇಕು. ಸೊ 5ಲಿ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 16 ಬರುತ್ತೆ. ಸೊ ಈ ಲಾಜಿಕ್ ಇಲ್ಲಿ ಅಪ್ಲೈ ಆಗಿದೆ. ಸೊ ಸೇಮ್ ಲಾಜಿಕ್ ಇಲ್ಲಿನೂ ಅಪ್ಲೈ ಆಗಿದೆ ನೋಡೋಣ. ಓಕೆ, ನೆಕ್ಸ್ಟ್ ಇಲ್ಲಿನೂ ನೋಡಿ ಏನ್ ಮಾಡೋಣ? ಹೊರಗಡೆ ಇರುವ ಸಂಖ್ಯೆಗಳನ್ನ ನೋಡ್ಬೇಕು. ಇವು ನಾಲ್ಕು ಹೊರಗಡೆ ಇರುವ ಸಂಖ್ಯೆಗಳು ಅದಾವು, ಹೌದು. ನೆಕ್ಸ್ಟ್ ಏನ್ ಮಾಡ್ಬೇಕು? ಇಲ್ಲಿ 20 ಪ್ಲಸ್ 25 ಪ್ಲಸ್ 30 ಪ್ಲಸ್ 35 ನಾಲ್ಕು ಸಂಖ್ಯೆಗಳನ್ನ ಕನ್ಸಿಡರ್ ಮಾಡಿದ್ರಿ. ಸೊ ಡಿವೈಡೆಡ್ ಬೈ 5 ಮಾಡ್ಬೇಕು, ಹೌದು. 20 ಪ್ಲಸ್ 25 45 45 ಪ್ಲಸ್ 30 75 75 ಪ್ಲಸ್ 35 110 ಆಗುತ್ತಾ. ಓಕೆ, 110 ಡಿವೈಡೆಡ್ ಬೈ 5 ಮಾಡಿದಾಗ ಎಷ್ಟು ಬರುತ್ತಾ? 22 ಬರುತ್ತಾ. ಓಕೆ, ಸೊ ಅದಕ್ಕೆ ನಡುವಿನ ಸಂಖ್ಯೆ ಏನದ? 22 ಅದ. ಅದೇ ರೀತಿ ನಾವ್ ಈಗ ಏನ್ ಮಾಡೋಣ? ಮೂರನೇದು ಅದೇ ರೀತಿ ಅಪ್ಲೈ ಮಾಡೋಕೆ ಏನ್ ಮಾಡ್ಬೇಕು? ಈ ಹೊರಗಡೆ ಏನ್ ನಾಲ್ಕು ಸಂಖ್ಯೆಗಳು ಅದಾವಲ್ಲ, ಇವು ನಾಲ್ಕು ಸಂಖ್ಯೆಗಳನ್ನ ಆಡ್ ಮಾಡ್ಬೇಕು. ಇವು ನಾಲ್ಕು ಸಂಖ್ಯೆಗಳನ್ನ ಕೂಡಿಸಿ ಬಂದ ಮೊತ್ತವನ್ನ ಏನ್ ಮಾಡ್ಬೇಕು? 5ರಿಂದ ಡಿವೈಡ್ ಮಾಡ್ಬೇಕು, ಹೌದು. ಸೊ ನಾಲ್ಕು ಸಂಖ್ಯೆಗಳು ಏನೇನದಾವು? 15 ಪ್ಲಸ್ 45 ಪ್ಲಸ್ 35 ಪ್ಲಸ್ 40 ಅದಾವ. ಓಕೆ, ಸೊ 15 ಪ್ಲಸ್ 45 ಕೂಡಿದ್ರೆ 60 ಆಗುತ್ತಾ? 60 ಪ್ಲಸ್ 35 ಕೂಡಿದ್ರೆ 95 ಆಗುತ್ತಾ? 95 ಪ್ಲಸ್ 40 ಕೂಡಿದ್ರೆ ಎಷ್ಟಾಗುತ್ತಾ? 135 ಆಗುತ್ತಾ. ಓಕೆ, 135 ನಾವು ಈಗ ಏನ್ ಮಾಡ್ಬೇಕು? 135 5ರಿಂದ ಡಿವೈಡ್ ಮಾಡ್ಬೇಕು. ಸೊ 5 ಒಂದ್ಲೆ 5 5 ಎರಡ್ಲೆ 10 3 ಉಳಿತ 35 ಆಗುತ್ತಾ? 5 ಏಳೆ 35. ಸೊ 27 ಬರುತ್ತಾ. ಸೊ ಕ್ವಶನ್ ಮಾರ್ಕ್ ಇದ್ದ ಜಾಗದಲ್ಲಿ ಬರ್ಬೇಕಾದ ಸಂಖ್ಯೆ ಎಷ್ಟು? 27. ಸೊ ಸೆಕೆಂಡ್ ಆಪ್ಷನ್ 27 ಸರಿಯಾದ ಉತ್ತರ. ಸೊ ಈ ಪ್ರಶ್ನೆ ಒಳಗ ನಾವು ಅಪೋಸಿಟ್ ಟ್ರೈ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಅಪೋಸಿಟ್ ಟ್ರೈ ಮಾಡಿದ್ರೆ ಯಾವುದೇ ತರ ರಿಲೇಶನ್ ಸಿಗೋದಿಲ್ಲ. ಓಕೆ, ಸೊ ನಾವ ಅನುಕ್ರಮವಾಗಿ ಟ್ರೈ ಮಾಡೋಣ. ಈ ಕ್ವಶನ್ ಮಾರ್ಕ್ ದಿಂದಾನೇ ಹೋಗುನು. ಸೊ ಇಲ್ಲಿ ಕ್ವಶನ್ ಮಾರ್ಕ್ ದಿಂದ ಇಲ್ಲಿ ರಿಲೇಶನ್ ಏನದ ಅನ್ನೋದು ನಮ್ಗೆ ಗೊತ್ತಿಲ್ಲ. ಓಕೆ, ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ 20 ಅದ. 20 ಅನ್ನೋದ್ರ ನೆಕ್ಸ್ಟ್ ಎಷ್ಟು ಬಂದದ? 36 ಬಂದದ. ಅಂದ್ರೆ ಇಲ್ಲಿ ಎಷ್ಟು ಆಡ್ ಮಾಡಿದಾರು? ಪ್ಲಸ್ 16 ಮಾಡ್ಯಾರ. ಓಕೆ, ಅಂದ್ರ 20ಕ್ಕ 16 ಕೂಡಿದಾಗ 36 ಬಂದದ. ಸೊ ಎಷ್ಟ್ ಆಡ್ ಮಾಡ್ಯಾರ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? 36 20 ಕಳ್ತೀರಿ. ನೆಕ್ಸ್ಟ್ ಇಲ್ಲಿ 68 ಬಂದದ, ಇಲ್ಲಿ 36 ಬಂದದ. ಅಂದ್ರ 68ರಾಗ 36 ಕಳೆದ್ರೆ ಎಷ್ಟು? 32. ಅಂದ್ರೆ ಇಲ್ಲಿ ಪ್ಲಸ್ 32 ಮಾಡ್ಯಾರು, ಹೌದು. ಓಕೆ, ನೆಕ್ಸ್ಟ್ ಇಲ್ಲಿ 68ಕ್ಕೆ ಎಷ್ಟು ಕೂಡಿದಾಗ 132 ಅಂದಾಗ ಏನ್ ಮಾಡ್ತೀರಿ? 132ರಾಗ 68 ಮೈನಸ್ ಮಾಡ್ತೀರಿ. ಇಲ್ಲಿ ಎಷ್ಟ್ ಆಗ್ಯದ? 64 ಆಗ್ಯದ, ಪ್ಲಸ್ 64 ಆಗ್ಯದ. ಸೊ 68ಕ್ಕ 68 ಇದ್ದಿದ್ದ 132 ಬರ್ಬೇಕಾದ್ರೆ ನಾವ ಪ್ಲಸ್ 64 ಮಾಡಿವಿ. ಓಕೆ, ನೆಕ್ಸ್ಟ್ ಅದೇ ರೀತಿ 260 132 ಮೈನಸ್ ಮಾಡ್ರಿ ಎಷ್ಟು ಬರುತ್ತಾ? 128 ಬರುತ್ತಾ, ಹೌದು. ಸೊ ನಮ್ಗೆ ಇಲ್ಲಿ ಏನ್ ಅರ್ಥ ಆಗತ್ತೆ ನೋಡ್ರಿ, ಒಂದ್ ಸೆಕೆಂಡ್. ಓಕೆ, ಇಲ್ಲಿ ಫಸ್ಟ್ 16 ಆಡ್ ಮಾಡ್ಯಾರ, ನೆಕ್ಸ್ಟ್ 32, ನೆಕ್ಸ್ಟ್ 64, ನೆಕ್ಸ್ಟ್ 128. ಅಂದ್ರೆ ಏನ್ ಮಾಡ್ಯಾರು? 16 16 ಆಡ್ಲಿ 32 ಅಂದ್ರೆ ಇಂಟು 2 ಆಗ್ತಾ ಹೋಗಿದೆ ಇಲ್ಲಿ. ಓಕೆ, 16 ಆಡ್ಲಿ 32, 32 ಆಡ್ಲಿ 64, 64 ಆಡ್ಲಿ 128. ಓಕೆ, ನೆಕ್ಸ್ಟ್ ನಾವ ನಮ್ ಕಡೆ ಎರಡು ಆಪ್ಷನ್ ಅದ.
ಒಂದು 128 ಎರಡ್ಲಿ 256 ಆದ್ರೂ ಆಡ್ ಮಾಡ್ಬೇಕ ಇರ್ಲಿಕ್ಕೆ ಇಲ್ಲಿ ಮೊದಲನೇ ಸಂಖ್ಯೆನ ಅದೇ ಅಂತ ಕನ್ಸಿಡರ್ ಮಾಡ್ಬೇಕು. ಈಗ 256 ಆಡ್ ಮಾಡ್ರೆ ಸಮಥಿಂಗ್ ಲೈಕ್ 500 ಪ್ಲಸ್ ಬರ್ತದೆ, ಅದು ಆಪ್ಷನ್ ಒಳಗಿಲ್ಲ. ಸೊ ನಾವ್ ಈಗ ಏನ್ ಮಾಡ್ತೀವಿ, ಇಲ್ಲಿ ಇಷ್ಟು ಮಲ್ಟಿಪ್ಲೈ ಮಾಡ್ತಾ ಹೋಗ್ಯಾರ ಅಂದ್ರೆ ಇದಕ್ಕಿಂತ ಮುಂಚೆ ಯಾವ ನಂಬರ್ ಇಲ್ಲಿ ಆಡ್ ಮಾಡಿದಾಗ 20 ಬಂದದ ಅನ್ನೋದು ಅರ್ಥ ಆಗತ್ತೆ ನಮಗ. ಹೌದು, ಇಲ್ಲಿ ಇಲ್ಲಿ ಯಾವ ತರ ಈಗ 20 ಅದ, 20 ಪ್ಲಸ್ 16 ಮಾಡಿದಾಗ ಎಷ್ಟು ಬಂದದ, 36 ಬಂದದ. ನೆಕ್ಸ್ಟ್ ಎಷ್ಟಾಗಿದೆ, 36 ಪ್ಲಸ್ 32 ಈಕ್ವಲ್ ಟು 68 ಬಂದದ. ಅದೇ ರೀತಿ ನಾವು ಇಲ್ಲಿ ಕ್ವಶನ್ ಮಾರ್ಕ್ ಇದ್ದ ಜಾಗದಲ್ಲಿ ಯಾವ ಸಂಖ್ಯೆ ಬಂದದ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಪ್ಲಸ್ ಇದಕ್ಕಿಂತ ಮುಂಚೆ ಯಾವ ಸಂಖ್ಯೆ ಬರ್ಬೋದಾಗಿತ್ತು. ಈಗ 32ಕ್ಕೆ ಹಾಫ್ ಮಾಡಿದ್ರೆ 16, 16ಕ್ಕೆ ಹಾಫ್ ಮಾಡಿದ್ರೆ ಎಷ್ಟು ಬರುತ್ತೆ, 8 ಬರುತ್ತೆ. 16 ಹಾಫ್ 8 ಆಗುತ್ತೆ. ಸೊ ಕ್ವಶನ್ ಮಾರ್ಕ್ ಪ್ಲಸ್ 8 ಈಕ್ವಲ್ ಟು 20 ಬಂದದ. ಸೊ ಕ್ವಶನ್ ಮಾರ್ಕ್ ಇದ್ದ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದು ಫೈಂಡ್ ಔಟ್ ಮಾಡ್ಬೇಕು. ಸೊ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 20 ಪ್ಲಸ್ 8 ಇದ್ದಿದ್ದು ಆ ಸೈಡ್ ಹೋದ್ರೆ -8 ಆಗುತ್ತೆ. 20 - 8 ಮಾಡಿದ್ರೆ 12 ಬರುತ್ತೆ. ಸೊ ಆಪ್ಷನ್ ಎ 12 ಸರಿಯಾದ ಉತ್ತರ. ಅರ್ಥ ಆಯ್ತು ಎಲ್ಲರಿಗೂ? ಏನಿಲ್ಲ, ಅವ್ರು ಪ್ಲಸ್ ಏನ್ ಆಡ್ ಮಾಡ್ಕೋತ ಹೋಗ್ಯಾರ, ಡಬಲ್ ಮಾಡ್ಕೋತ ಆಡ್ ಮಾಡ್ಕೋತ ಹೋಗ್ಯಾರ. ಮೊದ್ಲು 8 ಆಡ್ ಮಾಡ್ಯಾರು, ನೆಕ್ಸ್ಟ್ 16, ನೆಕ್ಸ್ಟ್ 32, ನೆಕ್ಸ್ಟ್ 64, ನೆಕ್ಸ್ಟ್ 128 ಈ ತರ ಆಡ್ ಮಾಡ್ತಾ ಹೋಗಿ ನೆಕ್ಸ್ಟ್ ಆ ತರ ಸೀಕ್ವೆನ್ಸ್ ಬಂದದ. ಓಕೆ, ಇನ್ನೊಂದು ನಾವು ಸೀಕ್ವೆನ್ಸ್ ಬರಿಬಹುದು ಯಾವ ತರ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಈ ತರಾನು ಡೈರೆಕ್ಟ್ ಕೊಟ್ಟಿದ್ರೆ ನಿಮ್ಗೆ ಅರ್ಥ ಆಗಿತ್ತು. ಕ್ವಶನ್ ಮಾರ್ಕ್ 20, 36, ನೆಕ್ಸ್ಟ್ 68, 132, 260 ಈ ತರಾನು ಕೊಡ್ಬೋದಾಗಿತ್ತು ನಿಮ್ಗೆ. ಈ ತರಾನು ಕೊಟ್ಟಿದ್ರೆ ಈಸಿಯಾಗಿ ಅನಲೈಸ್ ಮಾಡ್ತಿದ್ರಿ, ಯಾಕಂದ್ರೆ ಇಲ್ಲಿ ಪ್ಲಸ್ ಪ್ಲಸ್ ಮಾಡ್ತಾ ಹೋಗ್ತಿದ್ರಿ. ಸೊ ಪ್ಲಸ್ ಮಾಡ್ತಾ ಹೋದಾಗ ನಿಮ್ಗೆ ಅರ್ಥ ಆಗ್ತಿತ್ತು. ಇಲ್ಲಿ 20 ಇದ್ದಿದ್ದ ಬರ್ಬೇಕಾದ್ರೆ 16 ಆಗಿದೆ. ನೆಕ್ಸ್ಟ್ 32 ಆಡ್ ಮಾಡ್ಯಾರು, ನೆಕ್ಸ್ಟ್ ಇಲ್ಲಿ 64 ಆಡ್ ಮಾಡ್ಯಾರು, ನೆಕ್ಸ್ಟ್ ಇಲ್ಲಿ 128 ಆಡ್ ಮಾಡ್ಯಾರು. ಸೊ ಈ ಕಡೆ ನೋಡಿದಾಗ ನಮ್ಗೆ ಹಾಫ್ ಹಾಫ್ ಆಗ್ತಾ ಬಂದದ. ಸೊ ಇಲ್ಲಿ ಹಾಫ್ ಮೈನಸ್ ಮಾಡ್ಬೇಕು. ಈಗ 8 ಮೈನಸ್ ಮಾಡ್ರೆ 20 8 ಮೈನಸ್ ಮಾಡ್ರೆ ಇಲ್ಲಿ 12 ಬರ್ಬೇಕಾಗಿತ್ತು. ಈ ತರ ಈಸಿಯಾಗಿ ಅರ್ಥ ಆಗಿತ್ತು. ಓಕೆ, ಮುಂದಿನ ಪ್ರಶ್ನೆ. ಓಕೆ, ಸೊ ಏನ್ ಮಾಡ್ಬೇಕು ನಾವೀಗ ಈ ಪ್ರಶ್ನೆ ಒಳಗ, ಈ ಸಂಖ್ಯೆಗಳ ವರ್ಗಗಳು ಎಷ್ಟು ಬರ್ತಾವ ನೋಡ್ಬೇಕು. 2ರ ಸ್ಕ್ವೇರ್ 4, 5ರ ಸ್ಕ್ವೇರ್ 25, ನೆಕ್ಸ್ಟ್ 4ರ ಸ್ಕ್ವೇರ್ 16, ನೆಕ್ಸ್ಟ್ 3ರ ಸ್ಕ್ವೇರ್ 9. ಓಕೆ, ಮಾಡಿದಾಗ ಎಲ್ಲಾನು ಆಡ್ ಮಾಡಿ. ಓಕೆ, 25 ಪ್ಲಸ್ 4 ಪ್ಲಸ್ 16 ಪ್ಲಸ್ 9 ಮಾಡಿದಾಗ ಎಷ್ಟು ಬರುತ್ತಾ, 54 ಬರುತ್ತಾ. ಬಟ್ ನಮಗ್ ಇರೋದು ಎಷ್ಟಲ್ಲಿ, ಅದ್ರ ಹಾಫ್ ಇದೆ. ಸೊ ಡಿವೈಡೆಡ್ ಬೈ 2 ಮಾಡಿದಾಗ 27 ಬರ್ತಾ ಇದೆ ಅಲ್ಲಿ. ಹೌದು, ಸೊ ಅದೇ ರೀತಿ ಇಲ್ಲಿನೂ ಅಪ್ಲೈ ಮಾಡಿ. 7, 14, 5, 6 ಅದ. ಸೊ 7 ಸ್ಕ್ವೇರ್ ಇಲ್ಲಿನೂ ಅದೇ ಲಾಜಿಕ್ ಅನ್ನ ಅಪ್ಲೈ ಮಾಡ್ಬೇಕು ನಾವೀಗ. ಸೊ 7 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅದನ್ನ ಹಾಫ್ ಮಾಡ್ಬೇಕು, ಡಿವೈಡೆಡ್ ಬೈ 2. ಹೌದು, ಸೊ 7ರ ವರ್ಗ 49, 6ರ ವರ್ಗ 36, 5ರ ವರ್ಗ 25, 4ರ ವರ್ಗ 16 ಡಿವೈಡೆಡ್ ಬೈ 2 ಮಾಡ್ಬೇಕು. ಹೌದು, 49 36 ಸೇರಿದ್ರೆ 85, 85 25 ಸೇರಿದ್ರ 110, 110 ಪ್ಲಸ್ 16 ಮಾಡಿದ್ರೆ 126 ಬರುತ್ತಾ. 126ಕ್ಕೆ 2ರಿಂದ ಭಾಗಿಸಿದಾಗ ಎಷ್ಟು ಬರುತ್ತಾ, 63 ಬರುತ್ತಾ. ಸೊ ಇಲ್ಲೂ ಸೊ ಸೇಮ್ ಲಾಜಿಕ್ ಅನ್ನ ಅಪ್ಲೈ ಮಾಡಿ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಹೌದು, ಅವಾಗ ಇಲ್ಲಿ ನೋಡಿ. ಸೊ ಇಲ್ಲಿನೂ ಸೇಮ್ 5 ಸ್ಕ್ವೇರ್, ಇಲ್ಲಿನೂ ಇದು ಕ್ವಶನ್ ಮಾರ್ಕ್ ಇದ್ದ ಜಾಗದಲ್ಲಿ ಫೈಂಡ್ ಔಟ್ ಮಾಡ್ಬೇಕಾದ್ರೆ 5 ಸ್ಕ್ವೇರ್ 8 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಅದನ್ನ ಅರ್ಧ ಮಾಡ್ಬೇಕು, ಅಂದ್ರೆ ಡಿವೈಡೆಡ್ ಬೈ 2 ಮಾಡ್ಬೇಕು. ಹೌದು, ಸೊ 5 ಸ್ಕ್ವೇರ್ ಅಂದ್ರೆ ಎಷ್ಟು, 25 ಪ್ಲಸ್ 64 ಪ್ಲಸ್ 49 ಪ್ಲಸ್ 36. ಓಕೆ, ಅದನ್ನ ಹಾಫ್ ಮಾಡ್ಬೇಕು. ಓಕೆ, ಸೊ 25 64 89 89 49 138 138 36 ಎಷ್ಟು ಬರುತ್ತಾ, 174 ಬರುತ್ತಾ. ಸೊ 174ನ್ನ ಅರ್ಧ ಮಾಡಿದಾಗ ಎಷ್ಟು ಬರುತ್ತಾ, 87 ಬರುತ್ತಾ. ಓಕೆ, ಸೊ ಫಸ್ಟ್ ಆಪ್ಷನ್ 87 ಸರಿಯಾದ ಉತ್ತರ. ಓಕೆ, ನಾ ಆಗ್ಲೂ ಫಸ್ಟ್ ಏನ್ ಮಾಡ್ತೀವಿ, ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡುವಾಗ ಫಸ್ಟ್ ಕೂಡಿಸ್ತೀವಿ, ಕೂಡಿಸಿ ಬರ್ತಿಲ್ಲ ನೋಡ್ತೀವಿ, ಆನಂತರ ಡಿವೈಡ್ ಮಾಡಕ್ ನೋಡ್ತೀವಿ. ಇದೆಲ್ಲ ನಮ್ದು ಫಸ್ಟ್. ಓಕೆ, ಈ ಪ್ರಶ್ನೆ ನೋಡಿ, ಇಲ್ಲಿ 20, 4, 32, 13 ಈ ತರ ಕೊಟ್ಟಾರ. ಸೊ 20 ಪ್ಲಸ್ 32 ಕೂಡಿದ್ರೆ ಎಷ್ಟು ಬರುತ್ತಾ, 20 ಪ್ಲಸ್ 32 ಕೂಡಿದ್ರ 20
ಪ್ಲಸ್ 32 ಇಸ್ ಈಕ್ವಲ್ ಟು 52 ಬರುತ್ತೆ. ಸೊ ಬಟ್ ಇಲ್ಲಿ 13 ಅದ, 13 ಎಷ್ಟ್ಲೆ 52, 13 4ಲೆ 52. ಸೊ ಮಿಡಲ್ ನಂಬರ್ ಏನೈತ್ಲೆ ಅದ್ರಲ್ಲಿ ಡಿವೈಡ್ ಮಾಡೋಣ 4ರಲ್ಲಿ. ಸೊ 4ರಲ್ಲಿ ಡಿವೈಡ್ ಮಾಡಿದಾಗ ಇಲ್ಲಿ ಎಷ್ಟು ಬರ್ತಾ ಇದೆ? 13 ಬರ್ತಾ ಇದೆ, ಹೌದು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡಿ 42 ಅದ, 54 ಅದ. 42 ಪ್ಲಸ್ 54 ಆಡ್ ಮಾಡಿದಾಗ ಎಷ್ಟು ಬರುತ್ತೆ? 96 ಬರುತ್ತೆ. ಓಕೆ, ಮಿಡಲ್ ನಂಬರ್ ಏನಿದೆ? ಮಿಡಲ್ ನಂಬರ್ 6 ಇದೆ. ಸೊ 6 ದಿಂದ ಡಿವೈಡ್ ಮಾಡೋಣ. 6 ದಿಂದ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ? 16 ಬರುತ್ತಾ? ಓಕೆ, ಸೊ ಇದೇ ಲಾಜಿಕ್ ನ ಅಪ್ಲೈ ಮಾಡಿ ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ಕಂಡು ಹಿಡಿಯೋಣ. ಸೊ ಎರಡು ಆಡ್ ಮಾಡಿ ಮಿಡಲ್ ಒಂದಿಂದ ಡಿವೈಡ್ ಮಾಡ್ಬೇಕು. ಓಕೆ, ಹೌದು. ನೆಕ್ಸ್ಟ್ 15 ಪ್ಲಸ್ 51 ಮಾಡಿದಾಗ ಎಷ್ಟು ಬರುತ್ತಾ? 15 ಪ್ಲಸ್ 51 ಮಾಡಿದ್ರ 66 ಬರುತ್ತಾ? ನೆಕ್ಸ್ಟ್ 3ರಿಂದ ಡಿವೈಡ್ ಮಾಡ್ಬೇಕು. ಸೊ 3 ಆಡ್ಲಿ ಅಂದ್ರೆ 22 ಬರುತ್ತಾ? ಸೊ ಆಪ್ಷನ್ ಬಿ 22 ಸರಿಯಾದ ಉತ್ತರ. ಓಕೆ, ನೀವು ಸಪರೇಟ್ ಡಿವೈಡ್ ಬೈ 4 ಮಾಡಿ ಆಡ್ ಮಾಡಿದ್ರು ಅಷ್ಟೇ ಬರುತ್ತಾ? ನೆಕ್ಸ್ಟ್ ಎರಡು ಆಡ್ ಮಾಡಿ ಡಿವೈಡೆಡ್ ಬೈ 4 ಮಾಡಿದ್ರು ಅಷ್ಟೇ ಬರುತ್ತಾ? ಓಕೆ, ಕ್ವಶನ್ ಮಾರ್ಕ್ ಇದ್ದ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದು ಫೈಂಡ್ ಔಟ್ ಮಾಡೋಣ. ಓಕೆ, ಈಗ ಇಲ್ಲಿ ನೋಡಿ, ಇಲ್ಲಿ ಏನ್ ಇವು ಸುತ್ತು ಕಡೆ ಇವು ಸುತ್ತಲೂ ಸಂಖ್ಯೆ ಅದಲ್ಲ, ಇವನ್ನೆಲ್ಲ ಮಲ್ಟಿಪ್ಲೈ ಮಾಡ್ರಿ ಎಷ್ಟು ಬರುತ್ತೆ ನೋಡ್ರಿ. 5 ಇಂಟು 6 ಇಂಟು 3 ಇಂಟು 2 ಎಷ್ಟು ಬರುತ್ತೆ? 5 6ಲೆ 30, 33ಲೆ 90, 92ಲೆ 180 ಬರುತ್ತೆ. ಬಟ್ ಇಲ್ಲಿ ಎಷ್ಟದ? 18 ಅದಂದ್ರೆ 10ರಲ್ಲಿ ಡಿವೈಡ್ ಮಾಡ್ಬೇಕು, ಹೌದು. ಅವಾಗ 18 ಬರ್ತದ. ಸೇಮ್ ಲಾಜಿಕ್ ಇಲ್ಲಿನೂ ಅಪ್ಲೈ ಮಾಡಿ. 5 1ಲೆ 5, 5 4ಲೆ 20, 26ಲೆ 120 ಆಗ್ತದ. ಇಲ್ಲಿ ನೋಡ್ರಿ 5 ಇಂಟು 1 ಇಂಟು 4 ಇಂಟು 6 ಡಿವೈಡೆಡ್ ಬೈ 10 ಮಾಡ್ಬೇಕು, ಹೌದು. 5 1ಲೆ 5, 5 4ಲೆ 20, 26ಲೆ 120. 120 ಬಾಗ್ಲೆ 10 ಮಾಡಿದಾಗ ಇಲ್ಲೂ 12 ಬರುತ್ತೆ, ಹೌದು. ಸೊ ನಡುವಿನ ಸಂಖ್ಯೆ ಬಂದದ. ಅದೇ ರೀತಿ ಇಲ್ಲಿನೂ ಅದೇ ಲಾಜಿಕ್ ಅಪ್ಲೈ ಮಾಡ್ಬೇಕು, ಹೌದು. ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ. 6 ಇಂಟು 5 ಇಂಟು ಕ್ವೆಶನ್ ಮಾರ್ಕ್ ಇಂಟು 4 ಮಾಡ್ಬೇಕು, ಹೌದು. 6 ಇಂಟು 5 ಇಂಟು ಕ್ವೆಶನ್ ಮಾರ್ಕ್ ಇಂಟು 4 ಡಿವೈಡೆಡ್ ಬೈ 10 ಮಾಡಿದಾಗ ಎಷ್ಟು ಬರ್ಬೇಕು ನಮ್ಗ? ಈ ಆನ್ಸರ್ ಬರ್ಬೇಕು 36, ಹೌದು. ಅರ್ಥ ಆಗತೈತಿ? ನೆಕ್ಸ್ಟ್ 6 5ಲೆ 30, 34ಲೆ 120. ಓಕೆ, ಕ್ವೆಶನ್ ಮಾರ್ಕ್ ಇಂಟು 120 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು 36 ಆಗ್ತದ. ಈ 0 ಕ್ಯಾನ್ಸಲ್ ಆಗ್ತದ. ಕ್ವೆಶನ್ ಮಾರ್ಕ್ ಇಸ್ ಈಕ್ವಲ್ ಟು 36 ಗುಂಡ್ಲೆ 12, ಗುಣಾಕಾರ 12 ಇದ್ದಿದ್ದು ಈ ಸೈಡ್ ಆದ್ರೆ ಏನಾಗುತ್ತೆ? ಭಾಗಾಕಾರ 12 ಆಗುತ್ತೆ. 12 1ಲೆ 12, 12 3ಲೆ 36. ಸೊ ಕ್ವೆಶನ್ ಮಾರ್ಕ್ ಇದ್ದ ಜಾಗದಲ್ಲಿ 3 ಬರುತ್ತೆ. ಸೊ ಥರ್ಡ್ ಆಪ್ಷನ್ 3 ಸರಿಯಾದ ಉತ್ತರ. ಇಲ್ಲಿ ನೋಡ್ರಿ, ಈ ಕ್ವೆಶನ್ ಯಾವ ತರ ಅದ ಅಂದ್ರ, ಸೊ ನಾವ್ ಇಲ್ಲಿ ಏನ್ ಮಾಡ್ಬೇಕು? 4 ಕೊಟ್ಟಾರ, ಬಟ್ ಇಲ್ಲಿ 25. ಇಲ್ಲಿ ಜಸ್ಟ್ ನಾವು ಅಪೋಸಿಟ್ ಚೆಕ್ ಮಾಡ್ಬೇಕಾದ್ರೂ ಡಿಫ್ರೆಂಟ್ ನಂಬರ್ಸ್ ಅದಾವ. ಸೊ ನೆಕ್ಸ್ಟ್ ಇಲ್ಲೇ ಬಾಜು ಚೆಕ್ ಮಾಡ್ಬೇಕಾದ್ರೂ ಡಿಫ್ರೆಂಟ್ ನಂಬರ್ಸ್ ಅದಾವ. ಅಂದ್ರೆ ನಾವು ಕರೆಕ್ಟ್ ಲಾಜಿಕ್ ನಮ್ಗೆ ಗೊತ್ತಾಗಲ್ಲ. ಓಕೆ, ಆ ಟೈಮ್ದಾಗ ಏನ್ ಮಾಡ್ಬೇಕು? ಈಗ ನಾವು ಅಪೋಸಿಟ್ ನೋಡೋಣ ಒಂದ್ ಟೈಮ್. ಓಕೆ, ಇಲ್ಲಿ 4 ಈ ಸಂಖ್ಯೆ ಕನ್ಸಿಡರ್ ಮಾಡಿ. ಓಕೆ, ಸೊ ಇಲ್ಲಿ 4 ಅದ, ನೆಕ್ಸ್ಟ್ ಇಲ್ಲಿ 25 ಅದ. ಓಕೆ, 4ಕ್ಕೆ ಎಷ್ಟು ಕೂಡಿದ್ರೆ 25 ಆಗತ್ತ? 4ಕ್ಕೆ 21 ಕೂಡಿದ್ರೆ 25 ಆಗತ್ತ, ಹೌದು. ಬಟ್ ನಮ್ಗೆ ಏನ್ ಕ್ವಶನ್? 4 25 ಬಹಳ ಡಿಫ್ರೆನ್ಸ್ ಆಗತ್ತ, ಹೌದು. ಆ ಟೈಮ್ದಾಗ ಏನ್ ಮಾಡ್ಬೇಕು? ಇಲ್ಲಿ ನಡುವೆ ಯಾವ ಸಂಖ್ಯೆ ಅದ? ಇಲ್ಲಿ ಮಿಡಲ್ ಒಂದ್ ನಂಬರ್ ಐತ್ಲ ನಮಗ. ಸೊ ಮಿಡಲ್ ಒಂದ್ ನಂಬರ್ ಏನದ? 81 ಅದ. 81 ವರ್ಗಮೂಲ ಎಷ್ಟಾಗತ್ತ? 9 ಆಗ್ಯದ, ಹೌದು. ಈಗ ಎಷ್ಟಕ್ಕೆ 9 ಕೂಡಿದ್ರೆ 25? 16ಕ್ಕೆ 9 ಕೂಡಿದ್ರೆ 25, ಹೌದು. 16 ಬರ್ಬೇಕಾದ್ರೆ 4 ಸ್ಕ್ವೇರ್ ಮಾಡ್ಬೇಕು. 4 ಸ್ಕ್ವೇರ್ ಪ್ಲಸ್ 9 ಮಾಡಿದಾಗ ಎಷ್ಟು ಬರುತ್ತೆ? 25 ಬರುತ್ತೆ. ಸೊ 4 ಸ್ಕ್ವೇರ್ ಪ್ಲಸ್ 9 ಮಾಡಿದಾಗ 25 ಬರುತ್ತೆ, ಹೌದು. ಅದಕ್ಕೆ ಇಲ್ಲಿ ಅಪೋಸಿಟ್ ಸಂಖ್ಯೆ ಎಷ್ಟು ಬಂದದ? 25 ಬಂದದ. ಅದೇ ರೀತಿ ಇಲ್ಲಿ ನೋಡ್ರಿ, 6 ಸ್ಕ್ವೇರ್ ಮಾಡ್ಬೇಕು. 6 ಸ್ಕ್ವೇರ್ ಪ್ಲಸ್ ನಡುವಿನ ಸಂಖ್ಯೆ 9 ಅದ, 9 ಈಕ್ವಲ್ ಟು ಎಷ್ಟು ಬಂದದ? 45 ಬಂದದ. ಸೇಮ್ ಲಾಜಿಕ್ ಅನ್ನ ನಾವು ಇಲ್ಲಿನೂ ಅಪ್ಲೈ ಮಾಡ್ಬೇಕು, ಹೌದು. 8 ಅದ. ಸೊ 8 ಸ್ಕ್ವೇರ್ ಎಷ್ಟು? 8 ಸ್ಕ್ವೇರ್ ಪ್ಲಸ್ 9 ಮಾಡ್ಬೇಕು. 8 ಸ್ಕ್ವೇರ್ ಎಷ್ಟು ಬರುತ್ತೆ? 64 ಬರುತ್ತೆ. ಸೊ ಪ್ಲಸ್ 9 ಮಾಡಿದಾಗ ಎಷ್ಟು ಬರುತ್ತೆ? 64 ಪ್ಲಸ್ 9 ಮಾಡಿದಾಗ 73 ಬರುತ್ತೆ. ಸೊ ಆಪ್ಷನ್ ಸಿ 73 ಸರಿಯಾದ ಉತ್ತರ. ಓಕೆ, ಓಕೆ, ಈ ಪ್ರಶ್ನೆ ಎಷ್ಟು ಈಸಿ ಅದ ನೋಡಿ. ಸೊ ಇಲ್ಲಿ 2 ಕ್ವಶನ್ ಮಾರ್ಕ್ ಕೊಟ್ಟಾರ. ಸೊ ನಾವು 2 ಸಂಖ್ಯೆಗಳನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ನೋಡ್ರಿ, ಇಲ್ಲಿ 18 ಅದ, ಇಲ್ಲಿ 36 ಅದ, ಇಲ್ಲಿ 90 ಅದ. ಬಟ್ ನಮ್ಗ ಒಂದ್ ಏನ್ ಗೊತ್ತದ? ಎಲ್ಲಾ ಇವ್ ಸಂಖ್ಯೆಗಳು ಒಂದೇ ಮಗ್ಗಿ ಒಳಗ್ ಬರ್ತಾವ, 18 ಮಗ್ಗಿ ಒಳಗ್, ಹೌದು. ಸೊ 18 ಎಷ್ಟ್ಲೆ 36, 18 2ಲೆ 36. ಓಕೆ, ನೆಕ್ಸ್ಟ್ 18 ಎಷ್ಟ್ಲೆ 90, 18 5ಲೆ 90. ಓಕೆ, ಅದೇ ರೀತಿ ಇಲ್ಲಿನೂ ಅಪ್ಲೈ ಆಗಿದೆ ನೋಡ್ರಿ. 13 ಅದ. 13 ಎಷ್ಟ್ಲೆ 26, 13 2ಲೆ 26, 13 ಎಷ್ಟ್ಲೆ 65, 13 5ಲೆ 65. ಸೊ ಇಲ್ಲಿ 2ರಿಂದ ಗುಣಾಕಾರ ಮಾಡ್ಯಾರು, ಇಲ್ಲಿ 5ರಿಂದ ಗುಣಾಕಾರ ಮಾಡ್ಯಾರ.
ಸೊ ನಾವು ಸೇಮ್ ಲಾಜಿಕ್ ಅನ್ನ ಇಲ್ಲಿಯೂ ನಾವು ಅಪ್ಲೈ ಮಾಡ್ಬೇಕು, ಹೌದು. ಸೊ ಇಲ್ಲಿನೂ 15 ಎರಡ್ಲೆ ಮಾಡ್ಬೇಕು ಫಸ್ಟ್. 15 ಎರಡ್ಲೆ ಎಷ್ಟು? 15 ಎರಡ್ಲೆ 30. ಸೊ ಇಲ್ಲಿ 15 ಐದ್ಲೆ ಮಾಡ್ಬೇಕು, 5ರಿಂದ ಗುಣಾಕಾರ ಮಾಡ್ಬೇಕು. 15 ಐದ್ಲೆ ಎಷ್ಟು? 15 ಐದ್ಲೆ 75. ಸೊ ಕ್ವಶನ್ ಮಾರ್ಕ್ ಇರುವ ಜಾಗದಲ್ಲಿ ಬರುವ ಸಂಖ್ಯೆಗಳು ಎಷ್ಟು? 30 ಮತ್ತು 75. ಸೊ ಆಪ್ಷನ್ 3 ಅದ ನೋಡ್ರಿ, ಥರ್ಡ್ ಆಪ್ಷನ್ 30, 75 ಸರಿಯಾದ ಉತ್ತರ. ಈಸಿ ಐತ್ ನೋಡ್ರಿ ಇದು. ಅರ್ಥ ಐತ್ರಿ ಎಲ್ಲರಿಗೂ? ಓಕೆ, ಮುಂದಿನ ಪ್ರಶ್ನೆ. ಈ ಕ್ವಶನ್ ನೋಡಿ, 7 3 ಅದ. ಓಕೆ, 7 3, 4 9, 8 11, 6 8. ಇದನ್ನ ಏನ್ ಮಾಡ್ತೀರಿ ನೀವ? ಇಲ್ಲಿ ಈ ಸಂಖ್ಯೆ ಫೈಂಡ್ ಔಟ್ ಮಾಡ್ಬೇಕಾದ್ರೆ ವರ್ಗ ಅಥವಾ ಗಣ ಈ ತರ ಮಾಡ್ತಾ ಟ್ರೈ ಮಾಡ್ತೀರಿ. ಓಕೆ, ಆ ಟೈಮ್ನಾಗ ಏನಾಗುತ್ತೆ, ನಮ್ಗ ಕರೆಕ್ಟ್ ಆನ್ಸರ್ ಸಿಗೋದಿಲ್ಲ. ಸೊ ಈ ಕ್ವಶನ್ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರ, ಈಗ ಫಸ್ಟ್ ನಾವು ಮಾಡೋ ಕೆಲಸ ಏನ, 9ರ ವರ್ಗ ಮಾಡ್ತೀವಿ, 81, 4ರ ವರ್ಗ ಈ ತರ ಎಲ್ಲ ಮಾಡಿದಾಗ ನಮಗೆ ಕರೆಕ್ಟ್ ಆನ್ಸರ್ ಸಿಗೋದಿಲ್ಲ. ಅವಾಗ ಏನ್ ಮಾಡ್ಬೇಕು? 9 ಪ್ಲಸ್ 4 ಮಾಡಿ ಎಷ್ಟ್ ಬರುತ್ತ? 13 ಬರುತ್ತ. ಓಕೆ, ನೆಕ್ಸ್ಟ್ 9 ಮೈನಸ್ 4 ಮಾಡಿದಾಗ ಎಷ್ಟ್ ಬರುತ್ತ? 5 ಬರುತ್ತ. ಸೊ 13 ಸ್ಕ್ವೇರ್ ಮತ್ತೆ 5 ಸ್ಕ್ವೇರ್ ಸೇರಿದಾಗ ಎಷ್ಟಾಗತ್ತ ನೋಡ್ರಿ? 169 ಪ್ಲಸ್ 25. 169 ಪ್ಲಸ್ 25 ಸೇರಿದ್ರೆ 194 ಆಗತ್ತ. ಸೊ ಇಲ್ಲಿ 194 ಬಂದದ. ಅದೇ ರೀತಿ ಇಲ್ಲಿನೂ ನೋಡಿ, 11 ಪ್ಲಸ್ 8, 11 ಮೈನಸ್ 8 ಮಾಡ್ಬೇಕು, ಹೌದು. 11 ಪ್ಲಸ್ 8 ಮಾಡಿದ್ರೆ 19 ಬರುತ್ತಾ. ನೆಕ್ಸ್ಟ್ 11 ಮೈನಸ್ 8 ಮಾಡಿದ್ರೆ 3 ಬರುತ್ತಾ. ಸೊ 19 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಮಾಡ್ಬೇಕು. 19 ಸ್ಕ್ವೇರ್ ಎಷ್ಟು ಬರುತ್ತಾ? 361, 361 ಬರುತ್ತಾ. ನೆಕ್ಸ್ಟ್ 3 ಸ್ಕ್ವೇರ್ 9 ಬರುತ್ತೆ. ಎರಡು ಸೇರಿದಾಗ 370 ಬರುತ್ತಾ. ಸೊ ಇಲ್ಲಿ ಅದಕ್ಕಾಗಿ 370 ಕೊಟ್ಟಾರೆ ಇವೆರಡು ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ, ಹೌದು. ನೆಕ್ಸ್ಟ್ ಅದೇ ರೀತಿ ಇಲ್ಲಿನೂ ಅಪ್ಲೈ ಆಗಿದೆ ನೋಡ್ಬೇಕು. ಸೊ ಏನ್ ಮಾಡ್ತೀರಿ ಇಲ್ಲಿ? 8 ಪ್ಲಸ್ 6, 8 ಮೈನಸ್ 6 ಮಾಡ್ಬೇಕು. 8 ಪ್ಲಸ್ 6 ಮಾಡಿದ್ರೆ 14 ಬರುತ್ತೆ. 14 ಸ್ಕ್ವೇರ್, 8 ಮೈನಸ್ 6 ಮಾಡಿದ್ರೆ 2 ಸ್ಕ್ವೇರ್. ಸೊ 14 ಸ್ಕ್ವೇರ್ ಈಸ್ 196. ನೆಕ್ಸ್ಟ್ 2 ಸ್ಕ್ವೇರ್ ಈಸ್ 4. 196 ಪ್ಲಸ್ 4 ಈಸ್ ಈಕ್ವಲ್ ಟು 200. ಓಕೆ, ಇಲ್ಲಿ ಅದಕ್ಕಾಗಿ 200 ಅದ. ಸೊ ಸೇಮ್ ಲಾಜಿಕ್ ಅನ್ನ ಇಲ್ಲಿನೂ ಅಪ್ಲೈ ಮಾಡಿ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಏನ್ ಬರುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಅದಕ್ಕೆ ಏನ್ ಮಾಡ್ತೀರಿ? ಇಲ್ಲಿ 7 3 ಎರಡು ಸಂಖ್ಯೆ ಅದಾವು. ಸೊ 7 ಪ್ಲಸ್ 3, 7 ಮೈನಸ್ 3 ತಗೋತೀರಿ. ಸೊ 7 ಪ್ಲಸ್ 3 ಮಾಡಿದಾಗ 10 ಬರುತ್ತಾ. 7 ಮೈನಸ್ 3 ಮಾಡಿದಾಗ 4 ಬರುತ್ತಾ. 10 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಮಾಡ್ಬೇಕು. 10 ಅಂದ್ರೆ 100 ಬರುತ್ತಾ. ನೆಕ್ಸ್ಟ್ 4 ಸ್ಕ್ವೇರ್ ಮಾಡಿದಾಗ 16 ಬರುತ್ತಾ. ಸೊ 100 ಪ್ಲಸ್ 16 ಸೇರಿದಾಗ ಎಷ್ಟು ಬರುತ್ತೆ? 116 ಬರುತ್ತೆ. ಏನ್ ಡೌಟ್ ಅದ ಇಲ್ಲಿ? ಆಪ್ಷನ್ ಬಿ ಅದ, 116 ಸರಿಯಾದ ಉತ್ತರ. ಈ ಪ್ರಶ್ನೆ ನೋಡಿ, ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇದ್ದ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಇಲ್ಲಿ ಎಷ್ಟು ಈಸಿ ಅದ ನೋಡ್ರಿ. ಇಲ್ಲಿ 4 ಐದ್ಲೆ ಎಷ್ಟು? 4 ಐದ್ಲೆ 20. ಓಕೆ, ಅದಕ್ಕೆ ಇದು 4 ಐದ್ಲೆ ಮಲ್ಟಿಪ್ಲೈ ಮಾಡಿದಾಗ ಮೇಲಿರುವ ಎರಡು ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡಿದಾಗ 20 ಬರುತ್ತೆ. ಸೊ ಇದು 5 4 ಸೇರಿದ್ರೆ ಇಲ್ಲಿ 9 ಬರುತ್ತೆ. ಅಂದ್ರೆ 5 ಪ್ಲಸ್ 4 ಸೇರಿದ್ರೆ ಈ ಸಂಖ್ಯೆ ಬರುತ್ತೆ. ಓಕೆ, ಸೊ ಫಸ್ಟ್ ಸಂಖ್ಯೆ ಇಲ್ಲಿ 5 ಇಂಟು 4 ಮಾಡ್ಯಾರು, ಇಲ್ಲಿ 5 ಪ್ಲಸ್ 4 ಮಾಡ್ಯಾರು. ಅದೇ ರೀತಿ ಇಲ್ಲಿ ನೋಡಿ 3 8 ಅದ. ಸೊ 3 ಇಂಟು 8 ಮಾಡಿದ್ರೆ ಎಷ್ಟು ಬರುತ್ತೆ? 3 ಇಂಟು 8 ಮಾಡಿದ್ರೆ 24 ಬರುತ್ತೆ. ಅದೇ ರೀತಿ 3 ಪ್ಲಸ್ 8 ಮಾಡಿದ್ರೆ 11 ಬರುತ್ತೆ. ಓಕೆ, ನೆಕ್ಸ್ಟ್ ಈಗ ಇದೇ ಲಾಜಿಕ್ ನ ಅಪ್ಲೈ ಮಾಡಿ ಅಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು, ಹೌದು. ಸೊ 9 4 ಕೊಟ್ಟಾರ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು? 9 ಇಂಟು 4 ಮಾಡ್ಬೇಕು ಫಸ್ಟ್. 9 4 ಎಷ್ಟು ಬರುತ್ತೆ? 9 4 36 ಬರುತ್ತೆ. ಅದೇ ರೀತಿ ಇಲ್ಲಿ ಅದಕ್ಕೆ 9 ಪ್ಲಸ್ 4 ಇಲ್ಲಿ 13 ಬಂದದ. ಸೊ ಫಸ್ಟ್ ಈ ಜಾಗದಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು, ಈ ಜಾಗದಲ್ಲಿ ಆಡ್ ಮಾಡ್ಬೇಕು, ಹೌದು, ಕೂಡಿಸ್ಬೇಕು. ಓಕೆ, ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇದ್ದ ಜಾಗದಲ್ಲಿ ಬರಬೇಕಾದ ಸಂಖ್ಯೆ ಯಾವುದು? 36. ಸೊ ಫಸ್ಟ್ ಆಪ್ಷನ್ 36 ಸರಿಯಾದ ಉತ್ತರ. ಈ ಪ್ರಶ್ನೆ ಒಳಗ ಈಗ ಕ್ವಶನ್ ಮಾರ್ಕ್ ಇದ್ದ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದು ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಲಾಜಿಕ್ ಸಿಂಪಲ್ ಅದ. ಇಲ್ಲಿ ಏನಂದ್ರ ಇಲ್ಲಿ 144 ಅದ. ಸೊ 144ರ ವರ್ಗಮೂಲ ಎಷ್ಟು? 12. ಸೊ 12 ಇವೆರಡು ಸಂಖ್ಯೆಗಳಿಗೆ ಏನ್ ಸಂಬಂಧ ಅದ? ಇಲ್ಲಿ 7 ಅದ, ಇಲ್ಲಿ 5 ಅದ. ಸೊ 7 ಪ್ಲಸ್ 5 ಮಾಡಿ ಅದ್ರದ್ದು ಸ್ಕ್ವೇರ್ ಮಾಡಿದಾಗ 144 ಬರುತ್ತೆ. ಅದೇ ರೀತಿ ಇಲ್ಲಿ ನೋಡಿ 4 ಅದ, 9 ಅದ. ಸೊ 9 ಪ್ಲಸ್ 4 ಅದ್ರ ಸ್ಕ್ವೇರ್ ಮಾಡಿದ್ರ ಎಷ್ಟ? 13 ಸ್ಕ್ವೇರ್ 169, ಹೌದು. 13 ಸ್ಕ್ವೇರ್ 169 ಇಲ್ಲಿದೆ, ಹೌದು. ಸೊ ಇದು ಕರೆಕ್ಟ್ ಅದ. ನೆಕ್ಸ್ಟ್ ಇಲ್ಲಿ 6 ಅದ, ಇಲ್ಲಿ 4 ಅದ. ಸೊ ಇವೆರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 10. 10 ಸ್ಕ್ವೇರ್ ಮಾಡಿದಾಗ ಎಷ್ಟು ಬರ್ತದ? 100. ಇಲ್ಲಿ ಕರೆಕ್ಟ್ ಅದ, ಹೌದು. ನೆಕ್ಸ್ಟ್ ಅದೇ ರೀತಿ ಇಲ್ಲಿನೂ ಅದೇ ರೀತಿ ಮಾಡ್ಬೇಕು. ಅಂದ್ರೆ ಏನ್ ಮಾಡ್ಬೇಕು? ಕ್ವಶನ್ ಮಾರ್ಕ್ ಪ್ಲಸ್ 8 ಹೋಲ್ ಸ್ಕ್ವೇರ್ ಮಾಡಿದಾಗ 196 ಬರಬೇಕು, ಹೌದು. ಸೊ ಆ ಲಾಜಿಕ್ ಅನ್ನ ಅಪ್ಲೈ ಮಾಡಿ ಈಗ ಅದನ್ನ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಇಲ್ಲಿ ಕ್ವಶನ್ ಮಾರ್ಕ್ ಪ್ಲಸ್ 8 ಇದ್ದಲ್ಲಿ
ಅಲ್ಲಿ ಸ್ಕ್ವೇರ್ ಇದ್ದ ಆ ಸೈಡ್ ಹೋದ್ರೆ 196ಕ್ಕ ರೂಟ್ ಆಗತ್ತ. ಸೊ ರೂಟ್ 196 ಎಷ್ಟಾಗತ್ತ? 14 ಆಗತ್ತ. ಸೊ ಕ್ವಶನ್ ಮಾರ್ಕ್ ಈಕ್ವಲ್ ಟು ರೂಟ್ 196 ಈಕ್ವಲ್ ಟು 14 ಆಗತ್ತ. 14 ಪ್ಲಸ್ 8 ಇದ್ದಿದ್ದು ಆ ಸೈಡ್ ಹೋದ್ರೆ -8 ಆಗತ್ತ. ಸೊ ಕ್ವಶನ್ ಮಾರ್ಕ್ ಇದ್ದಲ್ಲಿ 14ರಾಗ 8 ಕಳೆದ್ರೆ 6 ಬರುತ್ತೆ. ಸೊ 6 ಆಪ್ಷನ್ ಸೆಕೆಂಡ್ ಆಪ್ಷನ್ ಅದ ನೋಡ್ರಿ, 6 ಸರಿಯಾದ ಉತ್ತರ. ಓಕೆ, ವೆರಿ ಗುಡ್. ಇಲ್ಲಿ ನೋಡ್ರಿ, ಸೊ ಈಸಿ ಅದ. ಇಲ್ಲಿ ಜಸ್ಟ್ ವರ್ಗ ಸಂಖ್ಯೆಗಳು ಗೊತ್ತಿದ್ರೆ ಸಾಕು ಈ ಪ್ರಶ್ನೆಯಲ್ಲಿ. ಇಲ್ಲಿ 12 ಅದ, ನೆಕ್ಸ್ಟ್ ಇಲ್ಲಿ 8 ಅದ. ಓಕೆ, 12 ಸ್ಕ್ವೇರ್ ಮೈನಸ್ 8 ಸ್ಕ್ವೇರ್ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ. 12 ಸ್ಕ್ವೇರ್ 144 ಮೈನಸ್ 8 ಸ್ಕ್ವೇರ್ 64. 144ರಾಗ 64 ಕಳೆದ್ರೆ ಎಷ್ಟು ಬರುತ್ತೆ? 80 ಬರುತ್ತೆ. ಹೌದು. ನೆಕ್ಸ್ಟ್ ಅದೇ ರೀತಿ 16 ಸ್ಕ್ವೇರ್ ಮೈನಸ್ 7 ಸ್ಕ್ವೇರ್ ಮಾಡೋಣ. ಓಕೆ, 16 ಸ್ಕ್ವೇರ್ ಎಷ್ಟು ಬರುತ್ತೆ? 256 ಬರುತ್ತೆ. ಮೈನಸ್ 7 ಸ್ಕ್ವೇರ್ ಎಷ್ಟು ಬರುತ್ತೆ? 7 ಸ್ಕ್ವೇರ್ 49 ಬರುತ್ತೆ. ಸೊ 256ರಲ್ಲಿ 49 ಕಳೆದ್ರೆ ಎಷ್ಟು ಬರುತ್ತೆ? 207 ಬರುತ್ತೆ. ಹೌದು ನೋಡ್ರಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನ್ ಮಾಡಬೇಕು? ಇವು ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸವನ್ನು ಮಾಡಿದಾಗ ಈ ಸಂಖ್ಯೆ ಬರುತ್ತಾ? ಹೌದು. ಸೊ 25 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತಾ? 625 ಬರುತ್ತಾ. ನೆಕ್ಸ್ಟ್ 21 ಸ್ಕ್ವೇರ್ ಮಾಡ್ಬೇಕು. 21 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತಾ? ಇಲ್ಲಿ ಮೈನಸ್ ಮಾಡ್ಬೇಕು. ಎಷ್ಟು? 441. ಹೌದು. 625 ಮೈನಸ್ 441 ಮಾಡಿದಾಗ ಎಷ್ಟು ಬರುತ್ತಾ? 184 ಬರುತ್ತಾ. ಸೊ 184 ಬರ್ಬೇಕು ಇಲ್ಲಿ ಕ್ವಶನ್ ಮಾರ್ಕ್ ಇದ್ದ ಜಾಗದಾಗ. ಹೌದು. 184 ಇರೋ ಆಪ್ಷನ್ ಯಾವುದು? ಆಪ್ಷನ್ 1ನೇ ಆಪ್ಷನ್ ಅದ. ಸೊ 184 ಸರಿಯಾದ ಉತ್ತರ.